ಗೋಮಾತೆಯನ್ನ ರಕ್ಷಿಸೋದಕ್ಕಾಗಿ ರಾಷ್ಟ್ರ ರಕ್ಷಣಾ ಪಡೆಯ ಎಲ್ಲ ಕಾರ್ಯಕರ್ತರು ಕೂಡ ಸದಾ ಕಾಲ ಸಿದ್ಧರಿರ್ತವೆ. ನಮ್ಮ ಪ್ರಾಣ ಹೋದ್ರೂ ಸರಿ ಗೋಮಾತೆಯ ಪ್ರಾಣ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಮಗೆ ಮಾಹಿತಿ ಬಂದಾಗ ಹಗಲು ರಾತ್ರಿ ಅನ್ನದೆ, ಈಗ ಸಮಯ ಮಧ್ಯರಾತ್ರಿ ಆಗಿದೆ, ನಾವು ನಮ್ಮ ಸಮಯ ಊಟ ತಿಂಡಿ ಯಾವುದಕ್ಕೂ ಕೂಡ ನಾವು ಗಮನ ಹರಿಸದೆ ಗೋಮಾತೆಯ ರಕ್ಷಣೆಗಾಗಿ ನಾವು ಸದಾ ಕಾಲ ಸಿದ್ಧರಿರ್ತೇವೆ. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ರೀ, ಗೋ ರಕ್ಷಣೆಯನ್ನ ನಾವು ಮಾಡೇ ಮಾಡ್ತೇವೆ. ಇವತ್ತು ಗೋಪಿ, ನಮ್ಮ ಮನೋಜು, ಹಾಗೆ ಸುರೇಶ್, ಶಂಕರು ಎಲ್ಲರೂ ಕೂಡ ನಾವೆಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಇಡೀ ಜೀವನವನ್ನ ಗೋರಕ್ಷಣೆಗಾಗಿ ಮುಡುಪಾಗಿಟ್ಟಿದ್ದೇವೆ. ನಮಗೆ ಹೆಮ್ಮೆ ಇದೆ, ರಾಷ್ಟ್ರ ರಕ್ಷಣಾ ಪಡೆಯಿಂದ ನಾವು ಈ ಕಾರ್ಯವನ್ನ ನಾವು ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀವಿ. ನಮಗೆ ಮಾಹಿತಿ ಬಂದಾಗ ನಾವು ಯಾವುದೇ ಕೆಲಸ ಇದ್ರೂ ಅದನ್ನ ಬದಿಗೊತ್ತಿ ಅದೆಷ್ಟೇ ಖರ್ಚಿರ್ಲಿ ಮಾಡ್ಕೊಂಡು ಬಂದು ನಾವು ಗೋರಕ್ಷಣೆಯನ್ನ ಮಾಡ್ತೇವೆ. ಇವತ್ತು ನಮಗೆ ಗೊತ್ತಿದೆ ಮುಂದೆ ಗಾಡಿ ಹೋಗ್ತಾ ಇದೆ, ನಮಗೆ ಮಾಹಿತಿ ಬಂದಿದೆ ಸ್ನೇಹಿತರೆ, ಒಂದು ಸಣ್ಣ ಕಂಟೈನರ್ ಮಿನಿ ಈಚರ್ ನಲ್ಲಿ 20ಕ್ಕೂ ಹೆಚ್ಚು ಗೋವುಗಳನ್ನ ಅಕ್ರಮವಾಗಿ ಗೋ ಸಾಗಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು 112ಗೆ ಫೋನ್ ಮಾಡಿ ತಿಳಿಸಿದ್ದೀನಿ. ಹೋಗ್ತಾ ಇದೀವಿ, ಪೊಲೀಸ್ನ ಸಹಾಯವನ್ನು ಪಡ್ಕೊಂಡು ಅವ್ರು ಬರಲಿಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ, ಪೊಲೀಸ್ನವ್ರು ಬರ್ತಾರೆ ಅಂತ ನಂಬಿಕೆ ಇದೆ. ಪೊಲೀಸ್ ಸಹಾಯದೊಂದಿಗೆ ನಾನು ಈ ವಿಡಿಯೋನ ಯಾಕೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂದ್ರೆ ದಾಖಲೆಗಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಪೊಲೀಸ್ನವರಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದೀನಿ. ಬನ್ನಿ ಸ್ನೇಹಿತರೆ, ಆ ಗಾಡಿಯನ್ನ ಹಾಕೋಣ. ಹಿಂದೆ ಎಸ್ಕಾಟ್ ನಂಗೆ ಗೊತ್ತಿದೆ, ಯಾರ್ಯಾರು ಎಲ್ಲೆಲ್ಲಿದ್ದೀರಿ, ಏನೇನು ಮಾಡ್ತಿದ್ದೀರಿ ಎಲ್ಲರೂ ನನಗೆ ಗೊತ್ತಿದೆ. ನೀವೆಲ್ಲ ಎಷ್ಟೇ ಟಾರ್ಗೆಟ್ ಮಾಡಿ ಎಷ್ಟೇ ಅಟ್ಯಾಕ್ ಮಾಡಿಸಿದ್ರು ಏನು ಕಿತ್ಕೊಳಕ್ಕೂ ಆಗಲ್ಲ. ನೀವು ಇನ್ನೂ 10 ಜನ ಎಸ್ಕಾಟ್ ಹಾಕೊಳ್ಳಿ, 100 ಜನ ಎಸ್ಕಾಟ್ ಹಾಕೊಡ್ರಿ, ನಿಮಗೆ ತಾಕತ್ತಿದ್ರೆ. ಮಾಹಿತಿ ರಾಷ್ಟ್ರ ರಕ್ಷಣಾ ಪಡೆಗೆ ಸಿಕ್ಕಿದ್ರೆ ಆ ಗಾಡಿಯಲ್ಲಿರ್ತಕ್ಕಂಥ ಗೋಮಾತೆಯನ್ನ ರಕ್ಷಣೆ ಮಾಡದೆ ನಾವೊಂದು ತುತ್ತು ಊಟನೂ ಕೂಡ ಮಾಡೋದಿಲ್ಲ, ನೆನಪಿಟ್ಕೊಳ್ಳಿ. ಇವತ್ತು ಮಾಹಿತಿ ಬಂದಿದೆ, ಬನ್ನಿ ಸ್ನೇಹಿತರೆ, ಆ ಗೋವುಗಳನ್ನ ರಕ್ಷಣೆ ಮಾಡೋಣ. ಯಾರಪ್ಪಂದೇನೈತಿ, ಗೋ ರಕ್ಷಣೆ ಮಾಡೋದು ನಮ್ಮ ಹಕ್ಕೈತಿ. ಬನ್ನಿ, ಗಾಡಿ ನೋಡಿ ಇದೆ ಗ್ರೀನ್ ಕಲರ್ ಮೇಲೆ ಕೆಳಗಡೆ ಕಾಪಿ ಕಲರ್. ಪೊಲೀಸ್ನವ್ರಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. ಮುಂದೆ ಪೊಲೀಸ್ನವ್ರು ಬಂದೇ ಬರ್ತಾರೆ, ಬರಲೇಬೇಕು. ಇಲ್ದಿಲ್ಲ ಅಂದ್ರೆ ಕುಣಿಗಲ್ನಲ್ಲಿ ಬರ್ಲಿಲ್ಲ ಅಂದ್ರೆ ಸೋಲೂರಲ್ಲಾದ್ರೂ ನಾವು ಈ ಗಾಡಿಯನ್ನ ಖಂಡಿತವಾಗಿಯೂ ಹಾಕ್ತೀವಿ. ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ನಿಧಾನ ಸ್ಲೋ ಕರೆಕ್ಟ್ ಆಗಿ ಸಿಗ್ನಲ್ ಅಲ್ಲಿ ಗಾಡಿ ಇಲ್ಲಿ ಅಷ್ಟೇ, ಇಲ್ಲೇ ಕರೆಕ್ಟ್ ಸಿಗ್ನಲ್ ಗಾಡಿ ಹಾಕು. ಪೊಲೀಸ್ನವ್ರು ಬರ್ಲಿ ಬರ್ತಾನೆ, ನಿಲ್ಸಿ ಹಿಡಿದು ಗಾಡಿ ಇದು ಮಾಡಿ ಮಾಡ್ಕೊಂಡು. ಗಾಡಿ ಇದೆಯಾ, ನಿಲ್ಸ್ಕೊಳಕ್ಕೆ ನಿಲ್ಲಕ್ಕೆ. ಆಲ್ರೆಡಿ ಗಾಡಿ ಇಲ್ಲೇ ಇದೆ ಸರ್. ಎಲ್ಲ ಮಾಹಿತಿ ಹಾಕಿದ್ದೀನಿ, ಎಸ್ಪಿ ಎಲ್ರಿಗೂ ಹೇಳಿದ್ದೀನಿ, ಮತ್ತೆ ಒಂದೊಂದು ಕಂಟ್ರೋಲ್ ಹೇಳಿದ್ದೀನಿ. ಇಲ್ಲ ಸರ್, ಯಾರು ಇಲ್ಲ, ಹೇಳಿ. ಇನ್ನ ಪೊಲೀಸರು ಬರೋದು ಇಲ್ಲಪ್ಪ, ಎಷ್ಟೊತ್ತು ಹೇಳಿದೀವಿ, ಪೊಲೀಸ್ನವ್ರಿಗೆ ಬರ್ತಾ ಇಲ್ಲ ಅವರು. 6301 ಸ್ನೇಹಿತರೆ ನಮಸ್ತೆ. ಈ ಗಾಡಿ ಸುಮಾರು ನಾವು ಯಡಿಯೂರಿಂದ ಫಾಲೋ ಮಾಡ್ಕೊಂಡು ಬಂದ್ವಿ. ಅಂದ್ರೆ ಗಾಡಿ ಹಿಂದೆನೆ ಪೊಲೀಸವರೇ ಗಾಡಿ ಹಿಡೀಲಿ, ನಾವು ಹಿಡಿಯೋದು ಬೇಡ ಅಂತ ಸುಮಾರು ಯಡಿಯೂರಿಂದ ನಾನು ಫೋನ್ ಮಾಡ್ತಾನೆ ಬಂದೆ. ಕುಣಿಗಲ್ ಪೊಲೀಸ್ನವ್ರಿಗೆ ಮಾಡಿದೆ, ಕುದೂರು, ರಾಮನಗರ ಎಲ್ಲರಿಗೂ ಮಾಡ್ತಾ ಬಂದೆ. ಯಾರು ಕೂಡ ಅಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ಆಗ್ಲಿಲ್ಲ ಇಲ್ಲಿ. ಹಾಗಾಗಿ ನಾವು ಇದನ್ನ ಗಾಡಿಯನ್ನ ಸೋಲೂರ್ ಹತ್ರ ಹೇಳಿ ನಿಲ್ಸಿದೀವಿ. ಸ್ನೇಹಿತರೆ, ವಿಧಿ ಇರ್ಲಿಲ್ಲ ಅಂದ್ರೆ ನಾವು ಪೊಲೀಸ್ನವ್ರಿಗೆ ತುಂಬಾ ಕಾದ್ವಿ. ಅವ್ರು ಬರ್ದೇ ಇದ್ದಿದ್ರಿಂದ ಇನ್ನು ಗಾಡಿ ಮಿಸ್ ಆದ್ರೆ ಗೋವುಗಳಿಗೆ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತೇಳಿ ನಾವು ಅಕ್ರಮವಾಗಿ, ಅಂದ್ರೆ ಏನಾಗುತ್ತೆ, ಕಸಾಯಿಖಾನೆಗೆ ಮತ್ತಿನ್ನೊಂದಕ್ಕೆ ಅಕ್ರಮವಾಗಿ ಒಂದು ಈಚರ್, ಅಂದ್ರೆ ಈ ಈಚರ್ ಗಾಡಿ ಬಂದು ಮಿನಿ ಈಚರ್ ಅಂತ ಕರಿತೀವಿ. ಈ ಮಿನಿ ಈಚರ್ ನಲ್ಲಿ ಸಾಮಾನ್ಯವಾಗಿ 20ಕ್ಕೂ ಹೆಚ್ಚು ಅಕ್ರಮ ಗೋವನ್ನ ತುಂಬೋದು ಅಂತ ಅಂದ್ರೆ ಅದು ಬಹಳ ಹಿಂಸಾತ್ಮಕವಾಗಿರುತ್ತೆ. ಹಾಗಾಗಿ ಅದನ್ನ ನಾವು ಇದ್ ಮಾಡಿದೀವಿ ಅಷ್ಟೇನೆ. ನೋಡೋಣ, ಪೊಲೀಸ್ನವ್ರು ಬರ್ತೀವಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದೀವಿ, ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಯಡಿಯೂರಿಂದ ಫೋನ್ ಮಾಡ್ತಿದೀವಿ ಸರ್, ಬೇರೆ ಟ್ರೋಲ್ಗೆ, ಅಂದ್ರೆ ಯಾವ್ದು ಕನೆಕ್ಟೇ ಆಗಿಲ್ಲ. ನೀವ್ಯಾರು ಹೇಳಿ, ನೀವ್ಯಾರು
ಏ ಅಲ್ಲ ಸರ್, ಸರ್ ಇಲ್ಲೇ ನಿಂತಿದೆ ಲಾರಿ ಪಂಚಮಲೆ. ಹ್ಞೂ ಸರ್, ಹ್ಞೂ ಸರ್, ಸೇಫ್ಟಿ ನಿಮ್ಗೇನಾದ್ರು ರಸೀದು ಏನಾದ್ರು ಐತಾ? ಏನಂದ್ರೆ ರಸೀದಿ ಇದ್ರೂ ಇಷ್ಟು ತುಂಬಲಿಕ್ಕೆ ಮಿನಿಯೇಚರ್ ಪರ್ಮಿಷನ್ ಇರೋದು. ನೀವು ಎಷ್ಟು ಇದಾವೆ ಅಂತ ನೋಡಿ, ಒಂದ್ಸಲ ನೋಡಿ ಸರ್ ನೀವು. ಆಯ್ತು, ಏನು ಇನ್ಫಾರ್ಮೇಶನ್ ಬೇಕು ನೀವು ಕೇಳಿ ನಾನು ಕೊಡ್ತೇನೆ. ಈಗ ಮಾಡ್ತೀನಿ. ಬಸ್ ಹುಡುಗರು ಸ್ಟೇಷನ್ ಕುಣಿಗಲ್ ಪೊಲೀಸ್ನವರು ಜಸ್ಟ್ ಮಿಸ್ ಆಗ್ಬಿಟ್ರು. ನಾನು ಇವ್ರಿಗೆ ಮಾಡಿ ಫಸ್ಟು ಯಡಿಯೂರವ್ರಿಗೆ ಮಾಡಿದೆ. ಯಡಿಯೂರು ಪಾಸ್ ಆಯ್ತು. ನಾವಿನ್ ಗಾಡಿ ಹಾಕಕ್ಕೆ ಚೆನ್ನಾಗಲ್ಲ, ಅದಕ್ಕೆ ಸ್ಟೇಷನ್ ಸೋಲೂರು ಪೊಲೀಸ್ ಸ್ಟೇಷನ್ ಮುಂದೆನೆ ಗಾಡಿ ಸ್ಟೇಷನ್ ಇಲ್ಲೇ ಇಲ್ಲ. ಇಲ್ಲಿ ಸರ್, ಇಲ್ಲ ಇಲ್ಲ, ಓಪನ್ ಮಾಡೋದು ಟಾರ್ಚ್ ಏನತ್ರ ನಾವಿದ್ದೀವಿ. ನಿಮ್ಮ ಹತ್ರ ಟಾರ್ಚ್ ಇದೆಯಾ? ನೀವು ಟಾರ್ಚ್ ಏನು ಮಾಡೋದು ಸುರೇಶ್? ಅದು ಓಪನ್ ಮಾಡಕ್ಕಾಗಲ್ಲ ಸರ್, ಅದು ನಿಮ್ಮ ಮೇಲೆ ಓಪನ್ ಮಾಡಿದ್ರೆ ಓಪನ್ ಮಾಡ್ತಾರೆ. ಇದನ್ನ ಓಪನ್ ಮಾಡಿದ್ರೆ ಅವ್ನು ಕೆಳಗೆ ಬಂದ್ಬಿಡ್ತವೆ, ಬೀಳ್ತಾವೆ. ನಾವು ಅವ್ನು ಇದ್ ಮಾಡಿದ್ರೆ ಎಷ್ಟವೆ ನೋಡಿ. ಅಯ್ಯೋ ಸರ್, ಒಂದ್ಸಲ ಬನ್ನಿ ಸರ್, ನಾಳೆ ನೋಡ್ಬೇಕು ಸರ್ ನೀವು. ಅವು ಎಷ್ಟು ಹಿಂಸಾತ್ಮಕವಾಗಿ ಕಟ್ಟಿದ್ದಾರೆ ಅಂತ ಒಂದ್ಸಲ ನೋಡ್ಬೇಕು ಸರ್. ಜಾಗ ಬಿಡೋರು ನೋಡ್ಬಂದ್ರೆ ಒಂದ್ಸಲ ಪರಿಸ್ಥಿತಿ ನೋಡಿ ಇದ್ರದ್ದು. ನಮ್ಮ ಇವ್ರೇ ಇವು ಸತ್ತೋಗಲ್ವೇನ್ರಿ? ನವೀನ್ ಇವು ಸತ್ತೋಗಲ್ವೇನ್ರಿ? ಇರ್ತಾವೇನ್ರಿ ನೀವು ಕುಣಿ ಇದಕ್ಕೆ ತಮಿಳ್ನಾಡು ಹೋಗೋರ್ಗು? ನಾಟಿ ತುಂಬಾ ಇದಾವೆ. ನಾಟಿ, ಎಮ್ಮೆ, ಸೀಮೆಹಸು, ಆಮೇಲೆ ಬಸವಣ್ಣ ಎಲ್ಲ ಇದಾವೆ. ಸೀಮೆಹಸುಗಳಿದಾವೆ, ನಾಟಿ ಹಸುಗಳಿದಾವೆ, ಕರುಗಳಿದಾವೆ. ಇಲ್ಲಿ ನೋಡೋ, ಇಲ್ಲಿ ಎಮ್ಮೆ ನೋಡೋ ಇಲ್ಲಿ. ಸರ್ ಗುರು ನವೀನ್, ನಿಮಗೆ ಮಾನವೀಯತೆ ಅನ್ನೋದೇ ಇಲ್ಲ ಬಿಡ್ರಿ. ಹಿಡ್ಕೊಡು ಗೋಪಿ, ನೀನ್ ಮ್ಯಾಲಿಂದ ಬರ. ಗೋಪಿ ಬಾಯ್ಲಿ, ಮ್ಯಾಲಿಂದ ಬಾ, ಟಾಪಿಂದ ಬಾ. ಅದು ಯಾವ ಟೈಟಲ್ ಮೂಗ್ದಾರ ಕೆಳಗೆ ಸ್ವಚ್ಛ ಹೋಗೋದು. ಹೇಳಕ್ಕಾಗಲ್ಲ. ಇಲ್ಲ ಮಗ, ಇಲ್ಲ ಇಲ್ಲ, ಇದೇ ಈ ಕಡೆ ಲಾಸ್ಟ್ ಅಲ್ಲಿ ಇರೋದೇ ಜಾಸ್ತಿ ಗಲಾಟೆ ಮಾಡ್ತಾರ. ಅದೊಂದು 8 ಇಡೀ 15 ನಾಟಿ ಹಸ 1 2 ನಾಟಿ ಹಸ ಅಣ್ಣ. ಸೀಮೆ ಹಸ್ಗಳು ಎಷ್ಟ? ಸೀಮೆ ಹಸ 7 8 18 ಒಂದು ಹೆಚ್ಚು ಕಮ್ಮಿ ಯಾವ್ದೋ ಇದೆ. ನಾಟಿ ಹಸ ಇದಿಲ್ಲ, ನಾಟಿ ಹಸ 2 ಕೆಳಗಡೆ ಅದೇ ಅದೆಲ್ಲ ಗುರು, ಅದಲ್ಲ ಇನ್ನದೆ ಅಲ್ಲಿ ಕೋಡ್ ಕಾಣ್ತದೆ. ಇದು ಅದು ಕೂಡ ಕಾಣಿಸುತ್ತೆ, ಚೆನ್ನಾಗಿದೆ. ಸ್ನೇಹಿತರೆ ನೋಡಿ ಎಷ್ಟು ಕ್ರೂರವಾಗಿ, ಅಂದ್ರೆ ಇಲ್ಲಿ ಸಾವಿಗೆ
ಮತ್ತೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ. ಎಷ್ಟು ಕ್ರೂರವಾಗಿ ತುಂಬಿದ್ದಾರೆ ಅಂತ. ಎಷ್ಟು ಈ ಕ್ರೂರತನಕ್ಕೆ ಏನ್ ಹೇಳೋಣ. ಮತ್ತೆ ಅಲ್ಲಿ ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ ನೋಡ್ಬೇಕು, ಇವನ್ನ ಸಾಕಕ್ ತಗೊಂಡು ಹೋಗ್ತಾ ಇದ್ವಿ ಅಂತ. ನಾನು ಮಾನ್ಯ ನ್ಯಾಯಾಲಯದಲ್ಲಿ ಕೇಳ್ಕೊಳ್ಳೋದು, ಇದನ್ನು ಒಂದ್ಸಲ ಗಮನಿಸಿ. ಯಾವ್ದಾದ್ರೂ ಒಂದನ್ನಾದ್ರೂ ಇಲ್ಲಿ ನೀವು ಕಾಣೋ ಹಾಗೆ ಇಲ್ಲಿದೆ ನೋಡಿ, ಒಂದು ಯಾವ್ದಾದ್ರೂ ಒಂದನ್ನಾದ್ರೂ ಇದು ಸಾಕಕ್ ತಗೊಂಡು ಹೋಗ್ತಾ ಇರೋದು ಅಂತ ನಿಮಗೆ ಅನ್ಸುತ್ತಾ? ಮಾನ್ಯ ನ್ಯಾಯಾಧೀಶರು ಹೇಳ್ಬೇಕು ಇದನ್ನ, ನಾನು ಇದನ್ನ ಕೊಡ್ತೇನೆ. ಇದ್ರಲ್ಲಿ ಯಾವ್ದಾದ್ರೂ ಒಂದಾದ್ರೂ ಸಾಕಕ್ ತಗೊಂಡು ಹೋಗೋ ತರ ನಿಮಗೆ ಅನ್ಸುತ್ತಾ? ಎಲ್ಲ ಕಡೆ ಪಾಸ್ ಸಿಗ್ತಾರೆ. ನಿಮ್ಮ ಹೆಸರು? ನಾಗೇಶ್. ಮುಂದೆ ಬ್ಯಾಟ್ರಿ ಬರ್ತದೆ, ಒಂದು ಬ್ಯಾಟ್ರಿ ತಗೊಂಡಿತ್ತು. ಇದು ತಗೊಳ್ಳಿ. ಗಾಡಿ ಹಿಂದೆ ಬರ್ಲಿ ಅಣ್ಣ, ಗಾಡಿ ಹಿಂದೆ ಬರ್ಲಿ. ಬ್ರದರ್ ಹಿಂದಕ್ಕೆ ಬನ್ನಿ ಒಂಚೂರು, ಇನ್ನೊಂಚೂರು ಬನ್ನಿ. ಬನ್ನಿ 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 ಬರ್ಲಿ 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 ಬರ್ಲಿ. ತಡೀರಿ ತಡೀರಿ. ಆರ್ಬೋದು, ಹಿಂದಕ್ಕೆ ನಿಂತ್ಕೊಳ್ಳಿ, ಆರ್ಬೋದು. ನೀವು ಒಂದು ಪೆನ್ನು ಪೇಪರ್ ತಗೊಂಡು ಕೌಂಟ್ ಮಾಡ್ಕೊಂತ ಹೋಗ್ಬೇಕು. ಒಂದೊಂದಾಗಿ ಹಿಂದಕ್ಕೆ ನಿಂತ್ಕೊಂಡು ಅದ್ಬಿಚ್ಚ ಬಂದ್ಬಿಡ್ಲಿ. ಬಿಡಿ, ಈಗ ಆ ಕಡೆ ಇನ್ನೊಂದು ಆಗ್ತಾರ. ನಿಮಿಷ ಹೊಟ್ಟೆಗೆ ಬಿಟ್ಟಿರ್ತಾರೆ. ಒಂದು ನಿಮಿಷ ತರಿ. ಒಂದು ಎಣ್ಸ್ಕಡಿ ಇರೋಣ. 2 ಎಮ್ಮೆ ಕೆಳಗೊಂದಿದ್ದೆ. ಇಲ್ಲ, ಇದ್ರ ಕೆಳಗೊಂದಿದ್ದೆ. ನಿಮಿಷ ಎಲ್ಲಾನು ಹೇಳ್ಬೇಡಿ. ಇದಿಟ್ಕೊಳ್ಳಿ, ನಿಮಿಷ ನೋಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ. ತಗೊಳ್ಳಿ ಅಣ್ಣ, ಇದು ಹೇಳ್ಕೊಳ್ಳಿ. ಹಂಗೆ 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 ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಅನ್ನೋದು. ಇನ್ನು ಬರ್ತಿದ್ದು ಸಾಕು. ಸ್ವಂತ ತಂದಿರ್ತಾರಲ್ಲ ಅಂತಿರೋದ. ನಾನು ಕಾಲ್ ನೋಡ, ಇಲ್ಲಿ ಕಟ್ಟವ್ರಿ, ಕಾಲ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ವಿಡಿಯೋ ಮಾಡ್ತಾರೆ, ಹತ್ರ ಬಂದ್ ಮಾಡಲ್ಲ. ಇವ್ರು ನ್ಯಾಯಾಧೀಶ ಗೊತ್ತೇ ಆಗಿರಲ್ಲ ಅದೇ ಕಾಲ್ ಹೆಂಗ್ ಕಟ್ಟಿರ್ತಾರೆ ಅಂತ. ಅದ್ರ ಕಾಲ್ ಎಲ್ಲಿ ಜೀವಂತ ಬರ್ಬೇಕೀಗ? ಇದೊಂದು ಅದು ಬರಲ್ಲ. ತಡಿ ಒಂದು ನಿಮಿಷ. ಇದು ಏನ್ ಮಾಡೋ ಕ್ರೂರತೆ ಕ್ರೂರತೆ. ಬಾ ನಡಿಬೇಕು ಇನ್ನಕ್ಕೆ. ಬಾ ಮಗ, ವಿಡಿಯೋ ಮಾಡು. ಭಯ ಅದಕ್ಕೆ ಕುಯ್ತಾರೆ ಅಂತ. ನಾವು ಹಗ್ಗ ಮಾಡ್ತಾರೆ. ಮುಂದಕ್ಕೆ ಬಾ. ಕಾಲು ಸರಿ ಇಲ್ಲ ಇಲ್ಲ, ಹೇಳ್ಕೊಳ್ಳಿ 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 ಹೇಳ್ಕೊಳ್ಳಿ. ಇಲ್ಲ, ಜೀವ ಇದೆ ಕಣ.
ಜೀವ ಇದೆ, ಮಲಗಿರೋದು ಇತ್ತು ಜೀವ ಇದೆ, ಜೀವ ಇದೆ. ಎಮ್ಮೆ ಅಷ್ಟು ಸುಲಭವಾಗಿ ಈ ಕಡೆ ಯಾರು ಇದು ಇಟ್ಕೊಳ್ಳಿ, ಹಣ ಇಟ್ಕೊಳ್ಳಿ. ಅಣ್ಣ ಕೈ ಹುಷಾರು, ನಿಮ್ದು ಕೈ ಮೊದ್ಲೇ ಏಟಾಯ್ತು, ಹುಷಾರು. ನೀಟಾಗಿ ಅಲ್ಲಿ ಮಾಜರ್ ವಿಡಿಯೋ ಮಾಡಿ ಕಳಿಸ್ತೇನೆ. ನಿಮಿಷ 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 ಇನ್ನೊಂದೈತಲ್ಲಿ ಕಾಲ್ ಕಾಲ್ ಮಾಡಕತ್ತಿದ್ದೆ. ಏಯ್ ಹುಷಾರ್ ಹುಷಾರ್, ಆಯ್ತು ಇದು ಒಂಚೂರು ದೂರ ಇಡಿ ಮಗ. ಮೂಗ್ ದಾರ ಇಟ್ಕೊಂಡು ಅದಕ್ಕೆ ಗಾಬರಿ ಮಾಡಿಲ್ಲ. ಈಗ ಆಲ್ರೆಡಿ ಗಾಬರಿ ಇರುತ್ತೆ, ನಿಧಾನಕ್ಕೆ ಬಾ ಬಾ ಮಗ. ಕೂತು ಇದ್ ಮಾಡುತ್ತೆ, ಹುಷಾರು. ಹೇಳ್ತಾನೆ ಇದೀನಿ, ಕೈಗೆ ಸಿಗುತ್ತಾ ಅದೀಗ? ಗೊತ್ತಿಲ್ಲ ಅಷ್ಟೇ ಅದು. ಸ್ವಲ್ಪ ಅದೇನ್ ಮಾಡ್ತಿಲ್ಲ ಅಂದ್ರೆ ಈಗ ಮೊದಲನೇ ಸಲ ಎನ್ಸೋದಾದ್ರೆ ಏನೋ ಹೇಳ್ಬೋದು. ಎದುರಿಗೆ ಎಲ್ರು ನಿಲ್ಬೇಡಿ, ಭಯ ಪಡ್ತಾವು. ಹಳ್ಳಿ ಆಡಂಗಿರೋ ಎಲ್ಲ ಹೆಂಗ ಅವ್ರಿಗೆ ಒಟ್ಟು ತುಂಬಾ ಕಷ್ಟ. ತಟ್ಟೆ ಕಟ್ಟಿರ್ತಾರೆ ನೀಟಾಗಿ. ನೀನು ಇಲ್ಲಿ ಬರ, ಹೊಟ್ಟೆ ಮುಚ್ಚಬೇಕು. ತಡಿ ತಡಿ ತಡಿ. ಹಿಂಗ್ ಸೀಮೆ ಹೆಸರು ತುಂಬ ಒಂದಿರಲ್ಲ ಎಲ್ಲ ಸತ್ತೋಗ್ತವೆ. ಇವ್ರೆ ಎಲ್ಲ ಓದಿರ್ಬೇಕೇನಪ್ಪ. ಹುಷಾರು. ಸಾಕಾಗಿ ತಗೊಂಡು ಹೋಗ್ತೀವಿ ಅಂತಾರಲ್ಲ ಸುರೇಶ, ಇದನ್ನ ಇಲ್ಲಿ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು ಸಾಕಾಗಿ ತಗೊಂಡು ಹೋಗ್ತಿದ್ರ ಕುಳಿಯಾಗಿ ತಗೊಂಡು ಹೋಗ್ತಿದ್ರ ಅಂತ. ಬೆದರ್ತವೆ ಜನ ಅಲ್ಲ. ನೋಡಿ ಅಣ್ಣ, ಹುಷಾರ್. ಹಿಂದಕ್ಕಿರಿ, ಹಿಡ್ಕೊ ಕೈ. ಇದನ್ನ ಹಿಡ್ಕೊ ದೂರದಲ್ಲಿ, ಹೆಂಗೆ ಹೋದ್ರು ಬಿಡ್ಬೇಡ. ಮುಂದಕ್ಕಿಳಿ ನೀನು, ಹೋಗ್ ಮುಂದಕ್ಕಿಳಿ, ಬಿಡ್ಬೇಡ. ಯಾವ್ದೇ ಕಾರಣಕ್ಕೂ ಎದುರುತ್ತೆ, ಹುಷಾರು. ಪೊಲೀಸ್ ಅಣ್ಣ ದೂರ ನಿಂತ್ಕೊಳ್ಳಿ. ಮೊದ್ಲೇ ರಾತ್ರಿ ಕರ್ಸಿದೀವಿ ಅಂತ ಬೈತಾ ಇರ್ತಾರ ಅವರು. ಓನೋ ಬಟ್ ಯಾವ ಅನ್ಯಾಯ ಇಲ್ಲ ಕಣ. ಅಲ್ಲ ಕಣ, ಯಾವ ಅನ್ಯಾಯ ಇಲ್ಲ. ಎಂತ ಏನು ಕೊಟ್ರು ಅಂತ ಹಿಡ್ಕ. ಇಲ್ಲ ಸಣ್ಣದು ಇಲ್ಲ ಎಲ್ಲ ಚೆನ್ನಾಗಪ್ಪ. ನಡೆಯವ, ಮುಗೀತು. ಬಿಚ್ಚಿದೀವಿ, ಅದು ಬಿಚ್ಚಿದೀವಿ ಅಂದ್ರೆ ಬಿಚ್ಚಿದೀವಿ ಅಂತ ಅನಿಸ್ತಾ ಇಲ್ಲ. ಹಿಂಗ್ ಏಟ್ ಆಗಿದೆ ಅದಕ್ಕೆ. ನೋಡಿ ಇಲ್ಲಿ ಎಷ್ಟು ಏಟ್ ಆಗಿದೆ. ಬಾ ಹತ್ರಕ್ಕೆ. ಎಷ್ಟು ಏಟ್ ಆಗಿ ರಕ್ತ ಬರ್ತಾ ಇದೆ ನೋಡಿ. ಹಿಂದಕ್ಕೆ ಹೋಗು. ಹಾ, ಡ್ರೈವರ್ ಇದ್ದಾಳೆ. ಡುಮ್ 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 ಡುಮ್. ಬಾಯಿ ಕಡೆ ಬಾ. ಏ, ಅವು ಕಾಲ್ ನಿಂತು ನಿಂತು ಜೋ ಹಿಡಿದಿರ್ತಾವ, ಹುಷಾರು. ಅರ್ಧಗಳೆಲ್ಲ ಬಿಚ್ಚಿ ನೀಟಾಗಿ ಗೋಶಾಲೆ ಕೊಟ್ಬಿಡಿ. ನಿಜವಾಗ್ಲೂ ಇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ, ಸೋಲೂರು ಪೊಲೀಸ್ನವ್ರಿಗೆ. ಒಂದು ದಿವಸ ಆಗಿಲ್ಲ, ಬೇಗ ತಗೋ ಬಂದಿದ್ರಿಂದ. ಬೆಳಗ್ಗೆ ತನಕ ಅಲ್ಲೇ ನಿಲ್ಲಿಸ್ಕೊಂಡಿದ್ರೆ ಇದು ಸತ್ತೋಗಿರೋದು. ಅದು ಪಕ್ಕ. ಪಾಪ ಇನ್ಸ್ಪೆಕ್ಟರ್ಸ್ ಇದೇ ಫಸ್ಟ್ ಟೈಮ್ ನಾವು. ಆದ್ರೆ ಇನ್ನೂ ಸೂರ್ಯ ಔಟ್. ಬೇರೆ ಠಾಣೆಗಳಲ್ಲಿ ಸುಮಾರು ಬೆಳಗಿನ ಜಾವ 7 ಗಂಟೆ ನೆಕ್ಸ್ಟ್ ಟ್ರಿಪ್ ಬರೋವರೆಗೂ ಇದಾವ. ಇದು ಕಷ್ಟ ಸ್ವಲ್ಪ ಇದಾವದು. ನಿಧಾನಕ್ಕೆ ಬಿಸಿ ನೀರಿದ್ರೆ ಒಂದು ಬಕೆಟ್ ನೀರು ಹಾಕ್ಬೇಕು. ಓದಾಡ ಕುಡಿ ಸ್ವಲ್ಪ ಫ್ರೀ ಆಗ್ಲಿ. ಫ್ರೀ ಆಗ್ಲಿ ಹೆಂಗಿರೋ ಅಕ್ಕಪಕ್ಕ ಅದು ಕುಯ್ದು
ಇಳ್ಕೊಳಕ್ ಏನೋ ಇರ್ತಿರಲ್ಲ ಏಟಾಗಿರುತ್ತೆ ಅಲ್ಲಿ ಅಲ್ಲಿ ಬಾಳ ನಾನು ಬಾಳ ಮಾಡು ಮಡ್ಚು ಮಾಲ ಮಡ್ಚು ಹಾ ಮಡ್ಚ ಎಲ್ಲ ತುಳಿದಿರ್ತಾವ ಇಳ್ಕಂಗೆ. ಅಲ್ಲ ನಾನು ಮಾಡ್ತೀನಿ ಇಲ್ಲ ಇಳ್ಕೊ. ತುಂಬಾ, ತುಂಬಾ. ಅದು ಬಾಲ ಮೇನ್ ಇಲ್ಲ ಇನ್ನೂ ಸಣ್ಣ ಇನ್ನು ಕರ ಸುಮ್ನೆ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ದು ಅಂದ್ರೆ ಸುಮ್ನೆ ಖಾಲಿ ಅವು ಎದ್ದೆತ್ಕೊಂಡು ಕಾಲಿಟ್ಟು ಹೊಟ್ಟೆ ಮೇಲೆ ನೋವು ಮಾಡ್ಬಿಟ್ಟ ಒಂದ್ ಬಕೆಟ್ ನೀರ್ ಇದ್ರೆ ಹಾಕಿದ್ರೆ ಇಲ್ಲ ಎಂತ ಆಯ್ತು ಆಯ್ತಲ್ಲ ನಾವು ಮಾತಾಡಿದ್ದಾಗ ತುಂಬಾ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಣ್ಣ ನಿಜ ಹೇಳ್ತೀನಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾವು ಇಷ್ಟೊತ್ತಿನಲ್ಲಿ ಇದ್ದ ಗಾಡಿನ ಇಷ್ಟೊತ್ತಿಗೆನೆ ತಗೊಬಂದು ಗೋಶಾಲೆ ಬಿಟ್ಟಿದ್ದು ಬೆಳಿಗ್ಗೆ 7 ಗಂಟೆ ಆಗೋಗುತ್ತಣ್ಣ ಅವ್ರು ಇನ್ಸ್ಪೆಕ್ಟರ್ ಬಂದು FIR ಮಾಡಿ FIR ಕಾಪಿ ತಗೊಬಂದು ಪಾಪ ಇನ್ಸ್ಪೆಕ್ಟರ್ಗೆ ಸರ್ FIR ನೀವು ಅಮೆಂಡ್ ಮಾಡ್ಕೊಳ್ಳಿ ಕಳಿಸ್ಕೊಡಿ ಲೆಟರ್ ಮಾಡಿ ತಕ್ಷಣ ಸುಮ್ಮನೆ ಆಯ್ತು ಲೆಟರ್ ತಗೊಂಡೋಗಿ ಅಂತ ಅವ್ರು ಹೆಂಗ್ ಹೇಳೋದು ಅಲ್ಲಿ ಬಿಡಿಸ್ಕೊಳ್ಳಿಲ್ಲ ನೀವೇ ಜವಾಬ್ದಾರಿ ಅಂತ ಸರ್ ಗೋಶಾಲೆಯಲ್ಲಿ ಇಳಿಸೋದೇ ಆಮೇಲೆ ಅವ್ರಿಗೂ ಮಾನವ ಇರುತ್ತೆ ಸತತವೇ ಅಂತ ಆಮೇಲೆ ಪೇಪರ್ ವರ್ಕ್ ಅವೆಲ್ಲ ಆಮೇಲೆ ನೋಡ್ಕೊಳ್ಳೋದು ಅಂತ ನಿಧಾನಕ್ಕೆ ಆಗ್ಲಿ ಬಹಳ ಸಂತೋಷ ಹೇಳಿ ಒಂದು ಸತ್ತೋಗಿಲ್ಲ ಅವ್ರು ಹೇಳ್ತಾರೆ ಒಂದು ಬಹಳ ಸಂತೋಷ ನಿಮಗೆ ನಾವು ಧನ್ಯವಾದ ಎಷ್ಟು ಹೇಳ್ಬೇಕು ಗೊತ್ತಾ ಎಷ್ಟೊಂದ್ ಕಡೆ ಮಾಡಿವಿ ಬಿಡ್ದಿಲಿ